ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪಾಪಿಷ್ಟ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದಷ್ಟು ಪ್ರಾಡಕ್ಟ್ ನ ರಿವ್ಯೂ ಮಾಡ್ತಾ ಇದೀವಿ. ಸೊ ಪ್ರಾಡಕ್ಟ್ ಯಾವುದು ಅಂತ ನಾವು ಆಮೇಲೆ ನೋಡೋಣ. ನನ್ಗೂ ಗೊತ್ತಿಲ್ಲ ಏನ್ ಬಂದಿದೆ ಅಂತ. ತಡ ಮಾಡೋದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು, ಬೇಗ ಬೇಗ ಪ್ರಾಡಕ್ಟ್ ನ ರಿವ್ಯೂ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಗೋ. ಸೊ ಇದ್ರಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ಏನಿರ್ಬೋದು ಅಂತ. ನನಗ್ ಗೊತ್ತಿರಂಗೆ ಯೂಟ್ಯೂಬ್ ಅವ್ರ ಕಡೆಯಿಂದ ಗೊತ್ತಾಯ್ತು ಅನ್ಕೊಂತೀನಿ. Guys, ಸೊ ಇದು ಬಂದ್ಬಿಟ್ಟು RGB LED ಸಾಫ್ಟ್ ರಿಂಗ್ ಲೈಟ್ ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ಬಾಕ್ಸಿಂಗ್ ಅಷ್ಟೊಂದೇನು ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟ ಪಡಲ್ಲ, ಹೇಳುವಷ್ಟೇನು ಚೆನ್ನಾಗೇನಿಲ್ಲ ಬಾಕ್ಸಿಂಗ್ ಹೊರಗಡೆನ ನೋಡಕ್ಕೆ. ಇನ್ನು ಒಳಗಡೆನ ನೋಡೋಣ. ಮೇಡ್ ಇನ್ ಚೈನಾ ಪ್ರಾಡಕ್ಟ್ ಇದು. ನೀವೇನಾದ್ರೂ ಬೆಸ್ಟ್ ಅಂಡರ್ 1K ಒಳಗಡೆ ರಿಂಗ್ ಲೈಟ್ಸ್ ನ ಹುಡುಕ್ತಾ ಇದ್ರೆ ಈ ಒಂದು ಕಂಪ್ನಿನ ನಾನು ಸಜೆಸ್ಟ್ ಮಾಡ್ತೀನಿ. ಕಂಪ್ನಿ ಬಂದ್ಬಿಟ್ಟು ಟೈಗಾಟ್ ಅವ್ರದ್ದು. ಇದರ ಲಿಂಕ್ ನ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹಾಗೆ ನನ್ನ ಬಯೋದಲ್ಲಿ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಇದು ಆಕ್ಚುಲಿ ಮಲ್ಟಿಪಲ್ ಕಲರ್. ಓಕೆ, ಇದು ಸೊ ನೋಡೋಣ. ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಗೈಸ್. ಇನ್ನೇನು ಇಲ್ಲ, ಮ್ಯಾನ್ಯಲ್ ಏನು ಕೊಟ್ಟಿಲ್ಲ ಇದರಲ್ಲಿ, ಜಸ್ಟ್ ಲೈಟ್ಸ್ ಇದೆ. ಸೊ ನೋಡೋಣ ಲೈಟಿಂಗ್ಸ್ ಯಾವ ತರ ಇದೆ ಅಂತ. ಮತ್ತೆ ಇದ್ರೊಳಗಡೆ ನಮ್ಗೆ ಅಟ್ಯಾಚ್ಡ್ ಇದೆ ಆಯ್ತಾ, USB ಕೇಬಲ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರಿಮೋಟ್ ನ ನಿಮ್ಗೆ ಫಿಕ್ಸ್ಡ್ ಕೊಟ್ಟಿರ್ತಾರೆ. ಇದ್ರನ್ನ ನೀವು ರಿಮೂವ್ ಮಾಡಕ್ ಬರಲ್ಲ. ಇಲ್ಲಿ ನಿಮ್ಗೊಂದು ಗ್ಯಾಪ್ ಇದೆ. ಸೊ ನೀವಿಲ್ಲಿ ಟ್ರೈಪೋಡ್ ನ ಯೂಸ್ ಮಾಡ್ತಾ ಇದ್ರೆ ಟ್ರೈಪೋಡ್ ನ ಕೂಡ ಹಾಕಿ ಯೂಸ್ ಮಾಡಬಹುದು. ಸ್ಟಿಕ್ ನ ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಅಂತ ಟ್ರೈಪೋಡ್ ಸಿಕ್ಕಿಲ್ಲ ಇದರಲ್ಲಿ ನಮ್ಗೆ. ಓಕೆ, ಮತ್ತೆ ಇದ್ರನ್ನ ಬಿಟ್ರೆ ನಮ್ಗೆ ಇಲ್ಲಿ ಸಿಗ್ತಾ ಇದೆ ಒಂದು ಮೊಬೈಲ್ ಮೌಂಟ್. ಸೊ ನೀವು ಇದನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತಂದ್ರೆ, ಇದು ರಿಂಗ್ ಲೈಟ್ ಅಂತಂದ್ರೆ ನೀವು ನಿಮ್ಮ ಮೊಬೈಲ್ ನ ಇಲ್ಲಿ ಹೋಲ್ಡ್ ಮಾಡ್ಬೋದು ಹೀಗೆ. ಸೊ ನಿಮ್ಗೆ ಅದಕ್ಕೆ ನೀವು ಸಪರೇಟ್ ಆಗಿ ಮೌಂಟ್ ನ ಪರ್ಚೇಸ್ ಮಾಡ್ಬೇಕು. ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಇದ್ರನ್ನ ಓಪನ್ ಮಾಡ್ಬಿಟ್ಟು ಈ ತರ ಓಪನ್ ಮಾಡಿ ಇದೊಂದು ಇದೆ ಅಲ್ವಾ, ಇದು ಆಕ್ಚುಲಿ ಗ್ರಿಪ್ಪಿಗೆ ನಿಮ್ಗೆ ಬೈಕ್ಸ್ ಗೆ ಯಾರಾದ್ರೂ ಮೊಬೈಲ್ ಹೋಲ್ಡರ್ ನ ಹಾಕೋರ್ಗೆ ಇದು ಗೊತ್ತಿರತ್ತೆ ಆಕ್ಚುಲಿ ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂತ. ಸೊ ಅಷ್ಟೊಂದೇನೋ ಟಫ್ ಅಂತ ಏನು ಅನ್ನಿಸ್ತಾ ಇಲ್ಲ ನಮ್ಗೆ. ಬಟ್ ಆದ್ರೆ ಇದ್ರ ಕ್ವಾಲಿಟಿ ನನ್ಗೇನು ಅಷ್ಟೊಂದೇನು ಕಾಸ್ ಅಂತ ಅನ್ಸಿಲ್ಲ. ಮೊಬೈಲ್ ಹೋಲ್ಡರ್ದು ಸ್ವಲ್ಪ ಲೋ ಕ್ವಾಲಿಟಿದು ಅಂತ ಅನಿಸ್ತು. ಇನ್ನು ಬೆಟರ್ ಕ್ವಾಲಿಟಿ ಕೊಡ್ಬೋದಿತ್ತು. ಬಟ್ ಅಂಡರ್ 800 rupees ದಿಸ್ ಇಸ್ ವರ್ತ್ಫುಲ್ ಅಂತ ನೋಡ್ಬೇಕು. ನೋಡೋಣ ಲೈಟ್ ಹಾಕ್ಬಿಟ್ಟು ಯಾವ ರೀತಿ ಅಂತ. ಸೊ ನೋಡಿದ್ರಲ್ವಾ, ಈ ರೀತಿ ನೀವು ಫಿಕ್ಸ್ ಮಾಡ್ಕೋಬಹುದು ಇಲ್ಲಿ. ಓಕೆ, ಇಲ್ಲಿ ಫಿಕ್ಸ್ ಆಗಿದೆ. ಇದು 360 ಡಿಗ್ರಿ ತಿರುಗತ್ತೆ ನಿಮ್ಗೆ ಆಯ್ತಾ. ಸೊ ನಿಮ್ಗೆ ಯಾವ ರೀತಿ ಬೇಕಾ ಆ ರೀತಿ ನೀವು ತಿರ್ಸ್ಕೋಬಹುದು ನಿಮ್ಮ ಮೊಬೈಲ್ ಹೋಲ್ಡರ್ ನ. ನೋಡಿದ್ರಲ್ವಾ, ಸೊ ಈ ರೀತಿ ಬರುತ್ತೆ. ಲೆಟ್ಸ್ ಚೆಕ್ ಇಟ್ ಔಟ್ ಲೈಟ್ ಯಾವ ತರ ಬರುತ್ತೆ ಅಂತ. ನೋಡಿದ್ರಲ್ವಾ, ಆಕ್ಚುಲಿ ಚೆನ್ನಾಗಿದೆ ಗುರು. ಇದು RGB ಲೈಟ್ಸ್ ಇದು. ಸೊ ನಿಮ್ಗೆ ಇದರಲ್ಲಿ ಮಲ್ಟಿಪಲ್ ಕಲರ್ಸ್ ಆಪ್ಷನ್ ಇದೆ. ಅಂಡ್ ಇನ್ ಕೇಸ್ ನಿಮ್ಗೆ ಮಲ್ಟಿಪಲ್ ಕಲರ್ ಬೇಡ, ಸಿಂಗಲ್ ಕಲರ್ ಬೇಕು ಅಂತಂದ್ರೆ ಇದು ಲೈಟ್ ವಾರ್ಮ್ ಇದು. ಅಂಡ್ ಇದು ವಾರ್ಮ್. ಓಕೆ ಸಾರಿ, ಇದು ವಾರ್ಮ್ ಆಯ್ತಾ. ಅಂಡ್ ಇದು ವೈಟ್ ಕಲರ್. ಸೊ ನೀವು ನೋಡ್ಬೋದು ಯಾವ ರೀತಿ ನನ್ನ ಫೇಸ್ ಗೆ ಇದು ಕೊಡ್ತಾ ಇದೆ ಅಂತ. ಬ್ರೈಟ್ನೆಸ್ ಚೆನ್ನಾಗಿ ಕೊಡ್ತಾ ಇದೆ. ನೀವು ಇದನ್ನ ಹೈ ಕೂಡ ಮಾಡಬಹುದು, ಬ್ರೈಟ್ನೆಸ್ ಲೋ ಕೂಡ ಮಾಡಬಹುದು. ಅಂಡ್ ನಾವಿವಾಗ ಇದರ ಬ್ರೈಟ್ನೆಸ್ ನ ಜಾಸ್ತಿ ಮಾಡ್ತಾ ಇದೀವಿ. ನೋಡ್ರಲ್ವಾ, ಇಷ್ಟು ಬ್ರೈಟ್ನೆಸ್ ನ ಹೈ ಮಾಡಬಹುದು. 1 ಸೆಕೆಂಡ್ ನಾನು ಲೈಟ್ ನ ಆಫ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಇದು ಡಿಮ್ ಲೈಟ್ ಅಲ್ಲಿ ಬರೋದು ಈ ತರ. ನೀವು ನೋಡ್ಬೋದು ನನ್ನ ಫೇಸ್ ಯಾವ ತರ ಕಾಣಿಸ್ತದೆ ಅಂತ. ಇದು ಲೈಟ್ ವಾರ್ಮ್ ಅಲ್ಲಿ. ಅಂಡ್ ಇದು ವಾರ್ಮ್ ಲೈಟ್ ಇದು. ಅಂಡ್ ಇದು ವೈಟ್ ಲೈಟ್. ಇನ್ನು RGB ಲೈಟ್ ನ ಯೂಸ್ ಮಾಡ್ತೀನಿ. ಇದು RGB ಲೈಟ್ ಅಲ್ಲಿ ನಾನ್ ಕಾಣಿಸ್ತಾ ಇರೋದು ಈ ತರ. ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದೆ ನನ್ಗನ್ಸಿರೋ ಪ್ರಕಾರ. ಬ್ಲೂ ಲೈಟ್ ಇದು ಆಕ್ಚುಲಿ ನನ್ನ ಫೇವ್ರೆಟ್ ಕಲರ್ ಬ್ಲೂ. ಅಂಡ್ ಗ್ರೀನ್ ಕಲರ್, ಡಿಸ್ಕೋ, ಎನಿ ಕಲರ್ಸ್, ಮಲ್ಟಿಪಲ್ ಕಲರ್ಸ್ ಅಲ್ಲಿ ಈ ತರ ಕಾಣಿಸುತ್ತೆ. ಸೊ ಇವಾಗ ನಾವು ಹೋಗೋಣ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ನ ಕಡೆಗೆ. ಸೊ ನಮ್ಮ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು 2 ಪ್ರಾಡಕ್ಟ್ ಕೊಟ್ಟಿದ್ದಾರೆ ಒಂದೇ ಒಂದು ಬಾಕ್ಸ್ ಅಲ್ಲಿ. ಸೊ ನೋಡೋಣ ಏನಿರುತ್ತೆ ಪ್ರಾಡಕ್ಟ್ ಅಂತ. ನಾನಂತೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೀನಿ, ಯಾಕಂದ್ರೆ ಫಸ್ಟ್ ಪ್ರಾಡಕ್ಟ್ ನಮ್ಗೆ ಸಿಕ್ಕಿರೋದು ಒಂದೇ ರಿಂಗ್ ಲೈಟ್ ಇದೆ. ಸೊ ಸೆಕೆಂಡ್ ಪ್ರಾಡಕ್ಟ್ ಅಲ್ಲಿ ನಮ್ಗೆ ಏನೇನಿರುತ್ತೆ ಅಂತ ನೋಡೋಣ, ಚೆಕ್ ಮಾಡೋಣ ಗೈಸ್. ಪ್ರಾಡಕ್ಟ್ ಬಾಕ್ಸಿಂಗ್ ಏನೋ ಇದು ಚೆನ್ನಾಗಿದೆ ಆಕ್ಚುಲಿ. ಪ್ರಾಡಕ್ಟ್ ಬಾಕ್ಸಿಂಗ್ ಸೇಫ್ಟಿ ಆಗಿದೆ. And let's go. ಸೈಡ್ ಇಂದ ಓಪನ್ ಮಾಡ್ಕೊಳ್ಳೋಣ.
ಅಂಡ್ ಕತ್ರಿ ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮನಿಗೆ ಏನಾದ್ರು ಗೊತ್ತಾದ್ರೆ ನಾನು ಈ ಕತ್ರಿ ತಗೊಂಡ್ ಬಂದಿದ್ದೀನಿ ಅಂತ ಈ ಬಾಕ್ಸ್ ಕಟ್ ಮಾಡ್ದಂಗೆ ನಾನು ಕಟ್ ಮಾಡ್ತಾರೆ, ಯಾಕಂದ್ರೆ ಇದು ಬಟ್ಟೆ ಕಟ್ ಮಾಡೋ ಕತ್ರಿ ಅದಕ್ಕೆ. ಗುರು ಓಕೆ, ಇದು ನಮ್ದು ಏನು ರಿಸಿಪ್ಟ್ ಕೊಡ್ತಾರಲ್ವಾ ಅವರು, ಡೀಟೇಲ್ಸ್, ವೇಸ್ಟ್ ಅಂಡ್ ನಾನು ಹೇಳೋದಲ್ವಾ 2 ಪ್ರಾಡಕ್ಟ್ ಸಿಗತ್ತಂತ. ಸೊ ನಮ್ಗೆ ಇವಾಗ ಈ ಬಾಕ್ಸ್ ನ ಅವಶ್ಯಕತೆ ಇಲ್ಲ. ಈ 2 ಪ್ರಾಡಕ್ಟ್ ಗಾಯ್ಸ್, 2 ಪ್ರಾಡಕ್ಟ್ ಸಿಗ್ತಾ ಇದೆ ನಮ್ಗೆ. ಸೊ ಓಪನ್ ಆಗಿರೋ ತರ ಇದೆ. ಇಲ್ಲಿ ಸ್ವಲ್ಪ ಅಂದ್ರೆ ಏನು ಸೈಜ್ ಫಿಟ್ಟಿಂಗ್ ಆಗಿಲ್ಲ ಅಂತನಾ ಅಥವಾ ಯೂಸ್ ಪ್ರಾಡಕ್ಟ್ ಅಂತೂ ಅಲ್ಲ ಅಂತ ಅನ್ಸುತ್ತೆ. ಓಕೆ ಗೈಸ್, ಇದು ಬಂದ್ಬಿಟ್ಟು ಇನ್ನೊಂದು ರಿಂಗ್ ಫಿಲ್ ಲೈಟ್ ಅಂತಾನೆ ಇದೆ. ಇದ್ರಲ್ಲೂ ಕೂಡ ಸೇಮ್ ಮೊಬೈಲ್ ಹೋಲ್ಡರ್, ರೀಲ್ಸ್ ಮಾಡೋರ್ಗೆ ಇಲ್ಲ ಸ್ಟ್ರೀಮರ್ಸ್ ಗೆ ತುಂಬಾ ಯೂಸ್ ಆಗುತ್ತೆ. ಅದೇ ರೀತಿ ಇದು ಬಂದ್ಬಿಟ್ಟು LED ನಿಯಾನ್ RGB ಮ್ಯಾಜಿಕ್ ವೆಸ್ಪಾ ಫಿರ್ಕ್ಲಿ. ಸೊ ಇದು ಯಾವ ರೀತಿ ಅಂತಂದ್ರೆ ನೀವು ಇದರಲ್ಲಿ ಡಿಸೈನ್ ನ ಮಾಡ್ಕೋಬಹುದು. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಗೋಡೆ ಕಾಣಿಸ್ತಾ ಇದೆ ಅಲ್ವಾ, ಸೊ ಇದ್ರ ಮೇಲ್ಗಡೆ ನೀವು ಯಾವ ರೀತಿ ಬೇಕು ಆ ರೀತಿ ಡಿಸೈನ್ ನ ಮಾಡ್ಕೋಬಹುದು ನೀವು. ಅಥವಾ ನಿಮ್ಮ ರೂಮಿಗೆ ನಿಮ್ಮ ಲ್ಯಾಪ್ಟಾಪ್ ಹಿಂದ್ಗಡೆ, ಅಥವಾ ನೀವು ಸ್ಟ್ರೀಮ್ ಮಾಡ್ತೀರಾ ಅಂತಂದ್ರೆ ನಿಮ್ಮ PC ಹಿಂದ್ಗಡೆ, ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಆಗಿ ಏನಾದ್ರು ರೂಮ್ ಅಲ್ಲಿ ಸ್ವಲ್ಪ ರೂಮ್ ನ ಡೆಕೋರೇಷನ್ ಮಾಡೋಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಫಸ್ಟ್ ಪ್ರಾಡಕ್ಟ್ ತೋರಿಸ್ನಲ್ವಾ, ಅದೇ ರೀತಿ ಇದು ಕೂಡ ರಿಂಗ್ ಲೈಟ್ ಇದು. ಸೊ ಎರಡನ್ನೂ ಚೆಕ್ ಮಾಡೋಣ ಯಾವ ರೀತಿ ಬರುತ್ತೆ, ವಿತ್ ಲೈಟ್ ಅಂಡ್ ವಿತೌಟ್ ಲೈಟ್ ಎರಡು ನಾವು ಚೆಕ್ ಮಾಡೋಣ. ಓಕೆ, ಸೊ ಫಸ್ಟ್ ಗೆ ನಾವು ರಿಂಗ್ ಲೈಟ್ ಕಡೆಯಿಂದಾನೆ ಹೋಗೋಣ, ಬಿಕಾಸ್ ರಿಂಗ್ ಲೈಟ್ ನಾವು ಮುಗಿಸೋಣ. ಓ ಗೈಸ್, ಇದ್ರಲ್ಲಿ ಆಕ್ಚುಲಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಗೈಸ್, ಇದ್ರಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಆಯ್ತಾ. ಸೊ ಮತ್ತೇನು ಇಲ್ಲ, ಮ್ಯಾನ್ವಲ್ ಗಿನ್ವಲ್ ಏನಿಲ್ಲ. ಅಂಡ್ ಇದು ಕೂಡ ಬೆಸ್ಟ್ ಅಂಡರ್ ನಿಮ್ಗೆ 1000 ರೂಪೀಸ್ ಒಳಗಡೆ ಸಿಗುತ್ತೆ ಈ ರಿಂಗ್ ಲೈಟ್ ಕೂಡ. ಪ್ರಾಡಕ್ಟ್ ಕ್ವಾಲಿಟಿ ನೋಡೋಣ. ಇದು 26 ಸೆಂಟಿಮೀಟರ್ ಇದೆಯಂತೆ. ಫಸ್ಟ್ ತೋರಿಸಿರೋ ರಿಂಗ್ ಲೈಟ್ ಗಿಂತ ಇದ್ಯಾಕ್ ಬೆಸ್ಟ್ ಅಂತಂದ್ರೆ ಇದರಲ್ಲಿ ನಿಮ್ಗೆ ಸ್ಟ್ಯಾಂಡ್ ಸಿಗ್ತಾ ಇದೆ ಅದಕ್ಕೆ. ಅಂಡ್ ಆಸ್ ಇಟ್ ಈಸ್ ಮತ್ತೆ ಮೊಬೈಲ್ ಹೋಲ್ಡರ್ಸ್ ಇದೆ ಇದರಲ್ಲಿ. ಆಕ್ಚುಲಿ ಇದ್ರದ್ದು ಮೊಬೈಲ್ ಹೋಲ್ಡರ್ ಕ್ವಾಲಿಟಿ ಚೆನ್ನಾಗಿದೆ. 2 ಕೊಟ್ಟಿದ್ದಾರೆ ಇದರಲ್ಲಿ ಆಯ್ತಾ. ಮೊಬೈಲ್ ಹೋಲ್ಡರ್ ತುಂಬಾ ಚೆನ್ನಾಗಿದೆ, ನೋಡೋಣ. ಸೊ ನಮ್ಗೆ ಇದ್ರ ಕೆಲಸ ಇಲ್ಲ ಇವಾಗ, ಬಿಕಾಸ್ ನಾವೇನ್ ಮೊಬೈಲ್ ಹಾಕಿ ನೋಡ್ತಾ ಇಲ್ಲ. ಸೊ ನಮಗ್ ಸ್ಟ್ರೀಮ್ ಮಾಡೋಕೆ ಬೇಕಾಗಿರೋದು ಖಾಲಿ ಲೈಟ್, ಒಂದ್ ಸ್ಟ್ಯಾಂಡ್, ಮತ್ತೆ ಇದು ಕೂಡ ನಿಮ್ಗೆ USB ಲೇ ಸಿಗ್ತಾ ಇರೋದು. ಸೊ ವಿತೌಟ್ ನೀವು ಮೊಬೈಲ್ ಚಾರ್ಜರ್ ನ ಯೂಸ್ ಮಾಡಬಹುದು, ಅಥವಾ ನೀವು ಡೈರೆಕ್ಟ್ CPU ಹಾಕ್ತೀರಾ ಅಂತಂದ್ರೆ CPU ಹಾಕ್ಬೋದು, ಇಲ್ಲ ಲ್ಯಾಪ್ಟಾಪ್ ಗೆ ಹಾಕ್ಬೋದು. ಒಟ್ಟು ನಿಮ್ಗೆ ಇದರಿಂದ ಕರೆಂಟ್ ಸಪ್ಲೈ ಬೇಕಷ್ಟೇ, ಚಾರ್ಜಿಂಗ್ ಅಲ್ಲ ಇದು. ಇದ್ರನ್ನ ಇಲ್ಲಿ ನಾನು ಹೇಳಿದ್ನಲ್ವಾ, ಇಲ್ಲೊಂದು ಹೋಲ್ ಇದೆ. ಸೊ ನೀವು ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು ಇದನ್ನ. ಲೆಟ್ಸ್ ಫಿಕ್ಸ್ ಇಟ್ ಔಟ್ ಗೈಸ್. ಓಕೆ, ಕೂರಿಸ್ಕೊಂಡಾಯ್ತು. ಲೆಟ್ಸ್ ಪ್ಲಗ್ ಇನ್ ಮಾಡ್ತೀನಿ. ಪ್ಲಗ್ ಇನ್ ಮಾಡ್ಬಿಟ್ಟು ವಿತ್ ಲೈಟ್ ಅಲ್ಲಿ ಮತ್ತೆ ವಿತೌಟ್ ಲೈಟ್ ಅಲ್ಲಿ ಚೆಕ್ ಮಾಡೋಣ ಆಯ್ತಾ. ಇಲ್ಲಿ ಸೆಟಪ್ ಆಗಿದೆ. ಆಕ್ಚುಲಿ ಇದರಲ್ಲಿ ನೀವು ಈ ರೀತಿ ಹೋಲ್ಡ್ ಮಾಡಬಹುದು, ಸ್ಟ್ಯಾಂಡ್ ಟೈಪ್ ಇಟ್ಕೋಬಹುದು ನೀವು ಇಲ್ಲಿ. ಇದು ಮೊಬೈಲ್ ಹೋಲ್ಡರ್ ತೋರಿಸಿದ್ದೆ. ಅಂಡ್ ಇದರದ್ದು ಕೂಡ ಸೇಮ್ ಇಲ್ಲೇ ಬಟನ್ಸ್ ನ ಕೊಟ್ಟಿದ್ದಾರೆ. ವಾರ್ಮ್ ಲೈಟ್, ಆಕ್ಚುಲಿ ಇದರಲ್ಲಿ RGB ಲೈಟ್ಸ್ ಇಲ್ಲ ಆಯ್ತಾ. ಇದರಲ್ಲಿ ಖಾಲಿ ನಿಮ್ಗೆ 3 ಲೈಟ್ಸ್ ಬರೋದು, ವಾರ್ಮ್, ಲೈಟ್ ವಾರ್ಮ್ ಅಂಡ್ ವೈಟ್, ಇಷ್ಟೇ ಸಿಗೋದು. ಓಕೆ, ಇಲ್ಲಿ ಚೇಂಜ್ ಆಗ್ತಾ ಇದೆ. ಇವಾಗ ವೈಟ್ ಬಂದಿದೆ, ನೀವು ನೋಡಬಹುದು ಪವರ್. ಅಂಡ್ ಇದು ವಾರ್ಮ್, ಇದು ವಾರ್ಮ್ ಕಲರ್ ಇದು ಆಯ್ತಾ. ಸೊ ಇಲ್ಲಿ ಮತ್ತೆ ವೈಟ್ ಬಂತು, ಲೈಟ್ ಕ್ರೀಮ್ ಬಂತು. ಓಕೆ, ಸೊ ಲೆಟ್ಸ್ ಚೆಕ್ ಇಟ್ ಔಟ್ ವಿತೌಟ್ ಲೈಟ್. ಇವಾಗ ವಿತೌಟ್ ಲೈಟ್ ಅಲ್ಲಿ ಚೆಕ್ ಮಾಡೋಣ. ಆಕ್ಚುಲಿ ಲಾಸ್ಟ್ ಒನ್ ಗಿಂತ ಇದರಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ, ಬಿಕಾಸ್ ಚಿಕ್ಕ ಇದೆ ಲೈಟು. ಅಂಡ್ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೀನಿ ನಾನಂತ. ಗುರು, ಇದ್ರಲ್ಲಂತೂ ಆಕ್ಚುಲಿ ಇದು ನಿಮ್ಗೆ ಫೇಸ್ ಟೋನಿಗೆ ಮ್ಯಾಚ್ ಆಗುತ್ತೆ ಈ ಕಲರ್ ಆಯ್ತಾ. ಸೊ ಇದರಲ್ಲಿ ನಿಮ್ಗೆ ಮೇನ್ ಆಗಿ ಯಾವುದೇ ರೀತಿಯಾದಂತಹ RGB ಟೋನ್ ಸಿಗಲ್ಲ ಇದರಲ್ಲಿ. ನೀವು ಇದರಲ್ಲಿ ಲೈಟ್ ನ ಡಿಮ್ ಮಾಡ್ಕೋಬಹುದು ಆಯ್ತಾ. ಸೇಮ್ ಇದು ಹೈ ಬಂತು ಅಂಡ್ ಇಲ್ಲಿ ವೈಟ್ ಕಲರ್. ಸೊ ನೋಡ್ಬೋದು ನೀವು, ನಾನು ಸ್ವಲ್ಪ ಡಿಮ್ ಮಾಡ್ತೀನಿ ಇವಾಗ. ನೀವು ಇದನ್ನ ನಿಮ್ಮ ರೂಮ್ ನ ಲೈಟಿಗೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಪ್ರಾಡಕ್ಟ್ ನನಗೆ ಇಷ್ಟ ಆಯ್ತು ಆಕ್ಚುಲಿ. ಈ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ. ನಾವು ಇವಾಗ ಹೋಗೋಣ ಮತ್ತೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ವಿಚ್ ಈಸ್ ಮೋರ್ ಹೆಲ್ಪ್ಫುಲ್ ಫಾರ್ ರೂಮ್ ಡೆಕೋರೇಷನ್ ಅಂತಾನೆ ಹೇಳ್ತೀನಿ ನಾನು. ಸೊ ನೋಡೋಣ ಗೈಸ್. ಓಕೆ ಗೈಸ್, ಇನ್ನೊಂದು ಪ್ರಾಡಕ್ಟ್ ಕೂಡ ಸಿಕ್ತು ಇಲ್ಲಿ. LED ನಿಯಾನ್ RGB ಮ್ಯಾಜಿಕ್ RGB IC ವೆಸ್ಪಾ. ಆಕ್ಚುಲಿ ಇದ್ರಲ್ಲಿ ನಿಮ್ಗೆ ತುಂಬಾ ಮಲ್ಟಿಪಲ್ ಕಲರ್ಸ್ ಆಪ್ಷನ್ ಇದೆ, ಡಿಸ್ಕೋ ಲೈಟಿಂಗ್ಸ್ ಆಪ್ಷನ್ ಕೂಡ ಇದೆ. ಸೊ ಇದ್ರನ್ನ ಓಪನ್ ಮಾಡೋಣ. ಗೈಸ್, ಕ್ರೇಜಿ. ಸೊ ನಿಮ್ಗೆ ಫೈನಲಿ ಈ ಪ್ರಾಡಕ್ಟ್ ಅಲ್ಲಿ ನಮ್ಗೆ ಮ್ಯಾನ್ಯುವಲ್ ಸಿಗ್ತಾ ಇದೆ ಆಯ್ತಾ. ಸೊ ಲೈಕ್ ನೀವು ಇದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ವಾರಂಟಿನ ಕ್ಲೈಮ್ ಮಾಡಬಹುದು. ಅಂಡ್ ಇನ್ನು ಡಿಫ್ರೆಂಟ್ ಆಪ್ಷನ್ಸ್ ಇದೆ.
ಇಲ್ಲಿ ನಿಮ್ಗೆ ಹುಕ್ ನ ಕೂಡ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿಲ್ಲ, ಒಂದು 6ರಿಂದ 7 ಇದೆ ಅಷ್ಟೇ, ವಿತ್ ನಟ್ ಬೋಲ್ಟ್ ಇದೆ. ಅದ್ರನ್ನ ನೀವೇನಾದ್ರೂ ಗಾಡಿಗೆ ಸ್ಟಿಕ್ ಮಾಡ್ತೀರಾ ಅಂತಂದ್ರೆ ಮಾಡ್ಕೋಬಹುದು. ಅಂಡ್ ಇದ್ರನ್ನ ಕೂಡ ನಾನು ವಿತ್ ಲೈಟ್ ವಿತೌಟ್ ಲೈಟ್ ಎರಡರಲ್ಲೂ ತೋರಿಸ್ತೀನಿ ಆಯ್ತಾ. ಅಂಡ್ ಗೈಸ್ ಎಂತ ಗೊತ್ತಾ, ಇದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಂದ್ರೆ ರಿಮೋಟ್ ಇದೆ, ರಿಮೋಟ್ ಕಂಟ್ರೋಲ್ ಇದೆ. ನೀವು ಕುಂತಲ್ಲಿಂದನೇ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ಹಾಕೋಬಹುದು. ಸೊ ಇರಿ ಗೈಸ್, ನೀವು ಈ ಕಲರ್ನ ನೋಡ್ರಿ ಯಾವ ರೀತಿ ಇದೆ ಅಂತ ಆಯ್ತಾ, ಚೆಕ್ ಮಾಡ್ರಿ. ಶಾರ್ಟ್ ಗೀಕ್ ಹೊಡೆಯಲ್ಲ ಅನ್ಕೊಂಡಿದೀನಿ ನಾನು. ಲೆಟ್ಸ್ ಆನ್ ಇಟ್. ಗುರು ಇದರಲ್ಲಿ ಆಪ್ಷನ್ ಇದೆ, ಆಟೋ ಆಪ್ಷನ್ ಇದೆ, ಅಂಡ್ ಒಂದೊಂದೇ ಕಲರ್ ಬೇಕು ಅಂದ್ರೆ ಅದಕ್ಕೂ ಆಪ್ಷನ್ ಇದೆ. ದಿಸ್ ಇಸ್ ರೆಡ್, ಗ್ರೀನ್, ಬ್ಲೂ ಅಂಡ್ ಮಲ್ಟಿಪಲ್ ಕಲರ್ಸ್ ಇದರಲ್ಲಿ ನಿಮ್ಗೆ ಆಪ್ಷನ್ ಇದೆ ಆಯ್ತಾ. ಅಂಡ್ ಇದರಲ್ಲಿ ಮ್ಯಾಚಿಂಗ್ 1, ಮ್ಯಾಚಿಂಗ್ 2, ಮ್ಯಾಚಿಂಗ್ 3, ಮ್ಯಾಚಿಂಗ್ 4, ಮ್ಯಾಚಿಂಗ್ 5, 6. ಕ್ರೇಜಿ ಇದು. ಆಕ್ಚುಲಿ ಈ ತರ ಕಲರ್ಸ್ ಚೆನ್ನಾಗಿದೆ. ಇದು 2 ಹರ್ಟ್ಸ್ ಅಲ್ಲಿ ಹೋಗ್ತಿರೋದು, 4 ಹರ್ಟ್ಸ್ 4 ಕಲರ್ಸ್ ಬರುತ್ತೆ ಆಯ್ತಾ. ಅಂಡ್ 6, 8 ಇದ್ರಲ್ಲಿ ನೀವು ಕಲರ್, ಇದ್ರಲ್ಲೂ ಕೂಡ ನೀವು ಕಲರ್ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋಬಹುದು. ಅಂಡ್ ಇದ್ರಲ್ಲಿ ನೀವು ನಿಮ್ಮ ಬೀಟಿಗೆ ತಕ್ಕಂತೆ, ಮ್ಯೂಸಿಕ್ ಗೆ ತಕ್ಕಂತೆ ನೀವು ಇದರಲ್ಲಿ ಚೇಂಜ್ ಮಾಡ್ಕೋಬಹುದು ಕಲರಿಂಗ್ಸ್ ನ ಕೂಡ ಆಯ್ತಾ. ಸೊ ಇದ್ರನ್ನೇ ನಾವು ಇವಾಗ ವಿತೌಟ್ ಲೈಟ್ ಅಲ್ಲಿ ನೋಡೋಣ ಹೆಂಗ್ ಕಾಣಿಸುತ್ತಂತ. ಕ್ರೇಜಿ ಆಗಿರುತ್ತೆ ಮಾತ್ರ, ನೋಡೋಣ. ವೇಟ್ ಮಾಡ್ತಿದ್ದೀರಾ? ಲೆಟ್ಸ್ ಗೋ. ಹೋ ಗುರು, ಲೈಟಿಂಗ್ಸ್ ನ ನೋಡಿ ಗೈಸ್ ನೀವು ಒಂದ್ಸಲ, ಕ್ರೇಜಿ ಆಗಿದೆ. ಆಟೋ ಇದು ಆಯ್ತಾ. ಅಂಡ್ ಇದು ರೆಡ್ ಆಯ್ತು, ಗ್ರೀನ್ ಆಯ್ತು, ಬ್ಲೂ ಆಯ್ತು, ಮಲ್ಟಿಪಲ್ ಕಲರ್ಸ್ ಚೇಂಜ್ ಮಾಡ್ಕೋಬಹುದು ನಿಮ್ಗೆ ಯಾವ್ದು ಬೇಕಂತ. ಮ್ಯಾಚಿಂಗ್ 1, 2, 3, 4, 5 ಈ ಕಲರ್ ಆಕ್ಚುಲಿ ಚೆನ್ನಾಗಿದೆ ಆಯ್ತಾ. 6, 7 ಇದು ಚೆನ್ನಾಗಿದೆ. 8 ಇದು 2 ಹರ್ಟ್ಸ್, 4 ಹರ್ಟ್ಸ್, 6 ಹರ್ಟ್ಸ್, 8 ಹರ್ಟ್ಸ್. ಓಕೆ, ಇಲ್ಲಿ ಈ ಕಲರು ಎಷ್ಟು ಸಾಕತ್ತಾಗಿದೆ ಗುರು. ಅಂಡ್ ಇದು ಡಿಸ್ಕೋ, ಅಂಡ್ ಇದು ಕೂಡ ಡಿಸ್ಕೋ. ಸೊ ನೋಡೋರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ನಾವು ಮತ್ತೆ ಬೆಳಕಿಗೆ ಬರೋಣ. ಸೊ ಇದು ನಮ್ಗೆ 1 ಸಿಗ್ತಾ ಇರೋದು, ತುಂಬಾ ಉದ್ದ ಇಲ್ಲ. ನೀವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂತೀರಾ ಅಂತಂದ್ರೆ ನಿಮ್ಗೆ ಇದಕ್ಕೂ ಕೂಡ ಆಪ್ಷನ್ ಇದೆ. ಇಲ್ಲಿ ನೀವು ಈ ಕ್ಲಿಪ್ ನ ತೆಗೆದ್ಬಿಟ್ಟು ಅಟ್ಯಾಚ್ ಮಾಡ್ಬಿಟ್ಟು ನೀವು ಇದೇ ತರ ಕ್ಲಿಪ್ ಸಿಗುತ್ತೆ, ಅದನ್ನ ಅಟ್ಯಾಚ್ ಮಾಡಿ ನೀವು ಮತ್ತೆ ಕಂಟಿನ್ಯೂ ಮಾಡ್ಬೋದು ಆಯ್ತಾ. ಸೊ ನಮ್ಗೆ ಇಷ್ಟ ಸಾಕು ರೂಮ್ಗೆ ಡೆಕೋರೇಷನ್ ಮಾಡಕ್ಕೆ, ಲೋ ಬಜೆಟ್ ರೂಮ್. ಅಂಡ್ ವೇಟ್ ಅ ಸೆಕೆಂಡ್ ಗೈಸ್, ಎಲ್ಲಾ ಪ್ರಾಡಕ್ಟ್ ಒಟ್ಟಿಗೆ ತರ್ತಾ ಇದ್ದೀನಿ. ಸೊ 3 ಪ್ರಾಡಕ್ಟ್ ಕೂಡ ಸಿಕ್ಕಾಗಿದೆ. ಅಂಡ್ 3 ಪ್ರಾಡಕ್ಟ್ ಕೂಡ ದಿ ಬೆಸ್ಟ್ ಇದೆ ಅಂತ ಹೇಳ್ತೀನಿ. ನಿಮ್ಮ ಪ್ರೈಸಿಗೆ ತಕ್ಕಂತೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದು. ಟೈಗೋಟ್ ಅವ್ರ ಕಡೆಯಿಂದ ಸಿಗ್ತಾರೆ ಈ ಪ್ರಾಡಕ್ಟ್ ಇದು. ನನ್ನ ಡಿಸ್ಕ್ರಿಪ್ಷನ್ ಮತ್ತೆ ಬಯೋದಲ್ಲಿ ನಾನು ಇದರ ಪೂರ್ತಿ ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ನೀವು ಎಲ್ಲೋ ಪರ್ಚೇಸ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನು ಎಂತ ಅಂತ, ಪ್ರೈಸ್ ಎಷ್ಟಿರುತ್ತೆ ಅಂತ ಕೂಡ ಇರುತ್ತೆ ಅದರಲ್ಲೇ. ಅಂಡ್ 3 ಸೇರಿಸಿದ್ರೆ 2000 ಒಳಗಡೆ ನಿಮ್ಗೆ ಸಿಗುತ್ತೆ. ಸೊ ಇದೊಂದಕ್ಕೆ ನಿಮ್ಗೆ 700 to 800 ಒಳಗಡೆ ಬರುತ್ತೆ. ಇದಕ್ಕೆ 500 ಒಳಗಡೆ ಬರುತ್ತೆ. ಅಂಡ್ ಇದು ಕೂಡ ನಿಮ್ಗೆ 900 ಒಳಗಡೆ ಬರುತ್ತೆ. ಸೊ ಎಲ್ಲ ಸೇರಿಸ್ಬಿಟ್ಟು ನಿಮ್ಗೆ 2000 ಒಳಗಡೆ ಸಿಗುತ್ತೆ. ನನ್ ಕೇಳಿದ್ರೆ ನೀವು 1 ರಿಂಗ್ ಲೈಟ್ ನ ತಗೊಳ್ಳಿ, 1 RGB ಲೈಟ್ ನ ತಗೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಗೆ 2 in 1 ಬೇಕು ಅಂತಂದ್ರೆ ನಿಮ್ಗೆ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್ ಆಯ್ತಾ. ಇದು ಬೆಸ್ಟ್ ಆಪ್ಷನ್, ನಿಮ್ಗೆ ಆಲ್ ಇನ್ 1 ಕೊಡುತ್ತೆ ಇದು. ಅಂಡ್ ಬಜೆಟ್ ಅಲ್ಲಿ ಕೂಡ ಬರುತ್ತೆ. ಸೊ ಇನ್ನೂ ಯಾಕೆ ಲೇಟ್ ಮಾಡ್ತಿದ್ದೀರಾ, ಬೇಗ ಬೇಗ ಹೋಗಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ. ನನ್ನ ಕಡೆಯಿಂದಂತೂ ದಿ ಬೆಸ್ಟ್ ಪ್ರಾಡಕ್ಟ್ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಕೂಡ ಟ್ರೈ ಮಾಡಿ, ಚೆಕ್ ಮಾಡ್ಕೊಂಡು ತಗೊಳ್ರಿ. ಒಂದೊಂದ್ಸಲ ಪ್ರಾಡಕ್ಟ್ ಡ್ಯಾಮೇಜ್ ಆಗಿರೋದು ಬಂದ್ರೆ ಅದನ್ನ ರಿಟರ್ನ್ ಕೂಡ ಮಾಡಿ, ಆ ಪಾಲಿಸಿ ಕೂಡ ಇದೆ. ಸೊ ನಿಮ್ಮ ಅಮೌಂಟ್ ನಿಮ್ಗೆ ರಿಟರ್ನ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಪ್ರಾಡಕ್ಟ್ ಎಕ್ಸ್ಚೇಂಜ್ ಆಗಿ ಬರುತ್ತೆ. ಸೊ ನನ್ಗೆ ಇದ್ರಲ್ಲಿ ಯಾವ್ದು ಡ್ಯಾಮೇಜ್ ಇದೆ ಅಂತ ಅನ್ಸಿಲ್ಲ, ಎಲ್ಲಾ ಪ್ರಾಡಕ್ಟ್ ಚೆನ್ನಾಗಿದೆ. ಪ್ಯಾಕೇಜಿಂಗ್ ಒಂದ್ ಬಿಟ್ಟು ಅಷ್ಟೇ. ಓಕೆ ಗೈಸ್, ಸಿಗೋಣ ಮತ್ತೆ ಮುಂದಿನ ಪ್ರಾಡಕ್ಟ್ ರಿವ್ಯೂದಲ್ಲಿ. ಅಲ್ಲಿ ಗಂಟ ಎಲ್ರಿಗೂ ಬೈ ಬೈ, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡೋದಂತೂ ಮರಿಲೇಬೇಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿ, ಅವರೇನಾದ್ರೂ ರಿಂಗ್ ಲೈಟ್ ನ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಟೈಗೋಟ್ ಅವ್ರದ್ದು ಚೆನ್ನಾಗಿದೆ. ಬೈ ಗೈಸ್, ಲವ್ ಯು ಆಲ್.